ಆತ್ಮಹತ್ಯೆ ಮಾಡಿಕೊಳ್ಳೋ ಮೂಲಕ ಇವತ್ತು ಕುಟುಂಬಕ್ಕೆ ಒಂದು ಅರಸ್ತಂಭದಂತಹ ಆದಿತ್ಯ ಮ್ಯಾಗಿರಿ ನೇಣಿಗೆ ಶರಣಾಗುವ ಮೂಲಕ ಯುವಕರಿಗೆ ಆಗುತ್ತಿರುವ ಅನ್ಯಾಯದ ಪ್ರತ್ಯಯವಾಗಿ ಇವತ್ತು ಅವನು ತನ್ನ ಜೀವನ ಅರ್ಪಣೆ ಮಾಡಿದಾನೆ. ಇವತ್ತು ಆದಿತ್ಯನ ಸಾವಿಗೆ ಇವತ್ತು ನ್ಯಾಯ ಸಿಗಬೇಕಪ್ಪ ಅಂತಂದ್ರೆ ಇವತ್ತು ನಾವು ಏನಾಗೈತಿ, ಆದಿತ್ಯ ಒಬ್ಬ ಬಡ ಕುಟುಂಬದ ಒಂದು ವಿದ್ಯಾರ್ಥಿ, ಏನೋ ಒಂದು ಶಾಲೆ ಕಲಿಲಿಕ್ಕೆ ಧಾರವಾಡದಲ್ಲಿ ಬಂದು ಇವತ್ತಿನ ಕಲಿತಿದ್ದ ಅಂಥ ಸಂದರ್ಭದಲ್ಲಿ ಸರ್ಕಾರದ ವತಾವತಿಯಿಂದ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಸರ್ಕಾರ ಅದಕ್ಕೆ ದುರ್ಬಳಕೆ ಮಾಡೋ ಮೂಲಕ ಇವತ್ತು ದುರ್ಬಳಕೆ ಏನು ಮಾಡಿತ್ತಂದ್ರೆ ಇವತ್ತು ಗಾಂಜಾ ಕೇಸ್, ಇವತ್ತು ಗಾಂಜಾ ಕೇಸ್ನಲ್ಲಿ ಯುವಕರಿಗೆ ಸಿಲುಕಿಸ್ಬಿಟ್ರಂದ್ರೆ ಸರ್ಕಾರ ಹೇಳಿತ್ತು ಲಾಸ್ಟ್ ಟೈಮ್ ಏನತ್ತು, ಉದ್ಯೋಗ ನಾವು ಯುವಕರು ಇವತ್ತು ಹೋರಾಟ ಮಾಡ್ಬೇಕಾದ್ರೆ ಉದ್ಯೋಗ ಕೊಡ್ರಿ ಅಂತೇಳಿ. ಆ ಟೈಮ್ನಾಗ ಉದ್ಯೋಗ ಎಲ್ಲಿ ಯುವಕರು ಕೊಡಬೇಕಂತ ಅಂತೇಳಿ ಯುವಕರಿಗೆ ಅವ್ರು ಏನು ಮಾಡಕತ್ತಾರೆ, ಗಾಂಜಾದಲ್ಲಿ ಸೇರಿಸ್ಬಿಡ್ಬೇಕು, ಅವ್ರಿಗೆ ಫಿಟ್ ಮಾಡಿಬಿಟ್ರೆ ಗಾಂಜಾ ಕೇಸ್ ಆಗ್ತದೆ, ನಾವು ಯಾವ ಉದ್ಯೋಗ ಕೊಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಅಂತ ಆದಿತ್ಯ ಅಂತ ಅನೇಕ ಹಿಂದೆ 2-3 ಕೇಸ್ ಆಗ್ಯಾವ ಆದಿತ್ಯ ಅಂತ ಉಳ್ಳಾಕೊಂಡಿದ್ದು. ಈ ಪ್ರಕರಣದಲ್ಲಿ ಇವತ್ತು ಆದಿತ್ಯಗೆ ಅಮಾಯಕನಿಗೆ ಅವ್ನು ಗಾಂಜಾ ಕೇಸಲ್ಲಿ ಸಿಲುಕಿಸಿದ್ರು. ಅದ್ರಾಗ ಅವ್ನು ಗಾಂಜಾ ತಗೊಂಡಿದ್ದ ನಾವು ಇದನ್ನು ನಿಲ್ಸೋದಕ್ಕೆ ರಿಪೋರ್ಟ್ ನಿಲ್ಸೋದಕ್ಕೆ ಯಾವುದೇ ರೀತಿಯಿಂದ ರಿಪೋರ್ಟ್ ಬಂದಿಲ್ಲ. ಆದರೂ ಸಹ ಇವತ್ತು ಏನಾಗಿದೆ, ಆ ಯುವಕನಿಗೆ ಮತ್ತು ಅವ್ರ ಕುಟುಂಬಕ್ಕೆ ಅವ್ರ ತಾಯಿ ಮತ್ತು ತಂಗಿ ತಾಯಿ ಮತ್ತು ತಂಗಿ ಇವತ್ತು ಸಹ ಇವತ್ತು ದಂಡಿ ಮಾಡ್ತಾ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಏನು ಕಣ್ಮುಚ್ಕೊತಿದೆಯಾ, ಇವತ್ತು ಅದು ಸಸ್ಪೆಂಡ್ ಮಾಡಿ ಪೊಲೀಸ್ ಇಲಾಖೆಗೆ ನಮ್ಮ ಹೋರಾಟದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಜೊತೆಗೆ ಈಗ ಬಡ ಕುಟುಂಬ ಏನು ಮಾಡಬೇಕು ತಂದೆ ಇಲ್ಲ, ಜೊತೆಗೆ ಬಡ ತಾಯಿ ಬಾಂಡೆ ತಿಕ್ಕಿ ಜೀವನ ಮಾಡುವಂತ ನಿಟ್ಟಿನಲ್ಲಿ ತಂಗಿ ಇದ್ದಾಳ, ಶಾಲೆ ಕಲಿತಾಳ. ಆ ಕಾರಣಕ್ಕಾಗಿ ನಾವು ಇವತ್ತು ಏನಾಗಿತ್ತಪ್ಪ ಅಂತಂದ್ರೆ ನಮ್ಗೆ ಈ ವೇದಿಕೆ ವತಿಯಿಂದ ಸರ್ಕಾರ ಕೇಳೋದಿಷ್ಟೇ, ಆ ಬಡ ವಿದ್ಯಾರ್ಥಿ ಅಮಾಯಕ ಆದಿತ್ಯನ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕು, ಸುಮಾರು 50 ಲಕ್ಷ ರೂಪಾಯಿ ಕೊಡಬೇಕು. ಜೊತೆಗೆ ಆದಿತ್ಯ ಮ್ಯಾಗಿರಿ ತಂಗಿ ಶಾಲೆ ಕಲಿತಾಳ, ಆ ಶಿಕ್ಷಣಕ್ಕೆ ಅನುಗುಣವಾಗಿ ಸರ್ಕಾರಿ ನೌಕರಿ ಕೊಟ್ಟು ಅವ್ರ ಕುಟುಂಬವನ್ನು ಉಜ್ವಲ ಮಾಡಬೇಕು ಅಂತೇಳಿ ನಮ್ಮ ಈ ಸಮಾನ ಮನಸ್ಕರ ವೇದಿಕೆ ಗಾಳಿ ಬಡ್ಕೊಂಡು ಒತ್ತಾಯ ಮಾಡ್ತೇವೆ ಸರ್.